ಶಿರಾಟಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ. ಶಿರಾಟಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿಜೆಪಿ ಶಾಸಕ ಬಿದ್ದಿರೋದು. ಶಾಸಕರನ್ನ ವಶಕ್ಕೆ ಪಡೆದು ಲೋಕಾಯುಕ್ತ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಶಿರಾಟಿ ಶಾಸಕ ಚಂದ್ರು ಲಮಾಣಿ ಅವರನ್ನ ಲೋಕಾಯುಕ್ತದವರು ವಶಕ್ಕೆ ಪಡ್ಕೊಂಡಿದ್ದಾರೆ. 5 ಲಕ್ಷ ಲಂಚ ಸ್ವೀಕರಿಸ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಲೋಕಾಯುಕ್ತ ಪೊಲೀಸರು. ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ ಚಂದ್ರು ಲಮಾಣಿ ಅವರನ್ನ. ಗುತ್ತಿಗೆದಾರನಿಂದ 5 ಲಕ್ಷ ಕಮಿಷನ್ ಪಡೆಯುವಾಗ ಲೋಕಾಯುಕ್ತ ರೇಡ್ ಮಾಡಿದೆ. ಸುಮಾರು 11 ಲಕ್ಷ ರೂಪಾಯಿ ಕಮಿಷನ್ ಕೇಳಿದ್ರಂತೆ ಅನ್ನೋ ಆರೋಪ. ಇವತ್ತು 5 ಲಕ್ಷ ರೂಪಾಯಿ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಬಿಜೆಪಿ ಶಾಸಕ ಚಂದ್ರು ಲಮಾಣಿ. ಇವರೇ ನೋಡಿ, ಚಂದ್ರು ಲಮಾಣಿ ಶಿರಾಟಿ ಶಾಸಕ 11 ಲಕ್ಷ ರೂಪಾಯಿ ಕೇಳಿದ್ರಂತೆ. 11 ಲಕ್ಷ ರೂಪಾಯಿ. ಅದರಲ್ಲಿ ಮೊದಲ ಹಂತದ ಭಾಗವಾಗಿ ಗುತ್ತಿಗೆದಾರನಿಂದ 5 ಲಕ್ಷ ರೂಪಾಯಿ ಕಮಿಷನ್ ಪಡಿತಾ ಇದ್ರಂತೆ. ಆ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಲೋಕಾಯುಕ್ತ ಪೊಲೀಸರ ಕೈಗೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ ಶಿರಾಟಿ ಶಾಸಕ ಚಂದ್ರು ಲಮಾಣಿ. ಈಗ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಲೋಕಾಯುಕ್ತ ಪೊಲೀಸರು. ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಬಿಜೆಪಿ ಶಾಸಕ ಇವರು ಚಂದ್ರು ಲಮಾಣಿ. ಶಿರಹಟ್ಟಿಯ ಜನತೆ ವೋಟ್ಗಳಿಂದ ಗೆದ್ದು ಶಾಸಕರಾಗಿದ್ದಂತವರು ಲಂಚ ಪಡಿತಾ ಇದ್ರು, ಕಮಿಷನ್ ಪಡಿತಾ ಇದ್ರು. 5 ಲಕ್ಷ ರೂಪಾಯಿ ಲಂಚ ಪಡಿತಾ ಇದ್ರು. ಗುತ್ತಿಗೆದಾರ ವಿಜಯ್ ಅವರ ಬಳಿ 5 ಲಕ್ಷ ರೂಪಾಯಿ ಪಡೆಯುವಾಗ ದಾಳಿಯಾಗಿದೆ. ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಯ್ಯ ನೇತೃತ್ವದಲ್ಲಿ ರೇಡ್ ನಡೆಸಿದ್ದಾರೆ. ಚಂದ್ರು ಲಮಾಣಿಗೆ ಸೇರಿದ್ದಂತ ಆಸ್ಪತ್ರೆ ಬಾಲಾಜಿ ಆಸ್ಪತ್ರೆ ಮೇಲೆ ದಾಳಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿರೋದು. ರೆಡ್ ಹ್ಯಾಂಡ್ ಆಗಿ 5 ಲಕ್ಷ ಸ್ವೀಕರಿಸ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿಬಿಟ್ಟಿದ್ದಾರೆ. ಕಕ್ಕಾಬಿಕ್ಕಿಯಾಗಿ ಹೋಗ್ಬಿಟ್ಟಿರ್ಬೇಕು ಶಾಸಕರು. ಕಕ್ಕಾಬಿಕ್ಕಿ ಆಗಿರ್ತಾರೆ. ಏನಪ್ಪಾ ಹಿಂಗಾಗಿ ಹೋಗ್ಬಿಡ್ತು ಅಂತ ಹೇಳಿ ರಾಜಾರೋಷವಾಗಿ ನಡೀತಾ ಇದೆ. ಕಮಿಷನ್ ದಂಧೆ ಅನ್ನೋ ಆರೋಪ ಇದೆ ರಾಜ್ಯದಲ್ಲಿ. ಸುಮಾರು 11 ಲಕ್ಷ ರೂಪಾಯಿ ಕೇಳಿದ್ರು ಅನ್ನೋ ಆರೋಪ ಇದೆ. ಸೊ ಮೊದಲ ಹಂತದಲ್ಲಿ 5 ಲಕ್ಷ ರೂಪಾಯಿ ತೆಗೆದುಕೊಳ್ತಾ ಇದ್ರಂತೆ. ಆಗ ಲೋಕಾಯುಕ್ತ ಎಸ್ಪಿ ಸಿದ್ದಲಿಂಗಯ್ಯ ನೇತೃತ್ವದಲ್ಲಿ ರೇಡ್ ಆಗುತ್ತೆ. ಚಂದ್ರು ಲಮಾಣಿಗೆ ಸೇರಿದ್ದಂತ ಆಸ್ಪತ್ರೆ ಬಾಲಾಜಿ ಆಸ್ಪತ್ರೆ ಮೇಲೇನೆ ದಾಳಿ ಮಾಡ್ತಾರೆ. ಅಲ್ಲೂ ಇಲ್ಲ ಪಕ್ಕಾ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಬಿಜೆಪಿಯ ಶಾಸಕ ಚಂದ್ರು ಲಮಾಣಿ. ಆ ಭಾಗದ ಜನ ಈ ಶಾಸಕರನ್ನ ನಮ್ಮ ದೇವರು ಅಂತ ಹೇಳಿ ಪೂಜೆ ಮಾಡ್ತಾರೆ ಕೆಲವೊಂದಿಷ್ಟು ಜನ. ಚಂದ್ರು ಲಮಾಣಿ ಅವರನ್ನ, ಶಿರಾಟಿ ಅವರೆಲ್ಲ ನೋಡಿದ್ರೆ ಬಂಡವಾಳ ನೋಡಿ ಹೆಂಗಿದೆ. ಗುತ್ತಿಗೆದಾರ ವಿಜಯ್ ಅವರ ಬಳಿ 5 ಲಕ್ಷ ಪಡಿತಾ ಇದ್ರಂತೆ. ಇದೆಲ್ಲ ಕಣ್ಣಿಗೆ ಕಾಣಿಸಿದ್ದಷ್ಟೇ, ಕಣ್ಣಿಗೆ ಕಾಣಿಸಿದೆ, ಸಿಕ್ಕು ಬಿದ್ದಿದ್ದಾರೆ.
ಇನ್ನು ಕಾಣದೇ ಇರೋದು ಎಷ್ಟಿರಬಹುದು ಅಂತ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಚಂದ್ರು ಲಮಾಣಿ ಅವರು. ಕಮಿಷನ್ ದಂಧೆ ಅಂತ ಹೇಳಿ ನಾವೆಲ್ಲ ಅವಾಗವಾಗ ಕೇಳ್ತಾನೆ ಇರ್ತೀವಿ. ಇದು ರಾಜ್ಯ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ಸೊ ಬಹಳ ಪ್ರಮುಖವಾಗಿ ಗುತ್ತಿಗೆದಾರನಿಂದ 11 ಲಕ್ಷ ರೂಪಾಯಿ ಇವರು ಬೇಡಿಕೆ ಇಟ್ಟಿದ್ರಂತೆ. ಆ ಪೈಕಿ ಈಗ 5 ಲಕ್ಷ ರೂಪಾಯಿ ತೆಗೆದುಕೊಳ್ತಾ ಇದ್ರಂತೆ. ಪಕ್ಕಾ ಮಾಹಿತಿ ಹೋಗಿದೆ ಲೋಕಾಯುಕ್ತ ಪೊಲೀಸರಿಗೆ. ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಯಾವ ಸ್ಥಳದಲ್ಲಿ ಎಷ್ಟೊತ್ತಿಗೆ ಲಂಚ ಸ್ವೀಕರಿಸ್ತಾರೆ ಇವರು ಅನ್ನೋದನ್ನ ಕಾದು ಕೂತಿದ್ರಂತೆ. ಸೊ ಕರೆಕ್ಟ್ ಟೈಮ್ಗೆ ಎಂಟ್ರಿ ಆಗಿದೆ ಲೋಕಾಯುಕ್ತ ಪೊಲೀಸರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಎಷ್ಟೊತ್ತಿಗೆ ದಾಳಿ ಆಯ್ತು, ಹೇಗೆ ಸಿಕ್ಕಾಕೊಂಡ್ರು ಇವರು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಇಲ್ಲ, ಮಾಧ್ಯಮಗಳಿಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಈಗಷ್ಟೇ ಲೋಕಾಯುಕ್ತ SP ಚಂದ್ರು ಲಮಾಣಿ ಅವರನ್ನು ಚಂದ್ರು ಲಮಾಣಿ ಅವರು 5 ಲಕ್ಷ ರೂಪಾಯಿಗಳ ನಗದು ಕ್ಯಾಶನ್ನು ಪಡೆಯುವಂಥ ಒಂದು ಸಂದರ್ಭದಲ್ಲಿ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಆದರೆ ಇಷ್ಟು ದಿನಗಳ ಕಾಲ ರಾಜ್ಯ BJP ನಾಯಕರಾಗಿರ್ಬೋದು, ಶಾಸಕರಾಗಿರ್ಬೋದು, ಇದೇ ಚಂದ್ರು ಲಮಾಣಿ ಅವರು ಬೆಳಗಾವಿಯ ಅಧಿವೇಶನದಲ್ಲಿ ದೊಡ್ಡ ಮಟ್ಟದ ಒಂದು ಧ್ವನಿಯನ್ನು ಮಾಡಿದರು. ಒಂದು ಕಡೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರಗಳಲ್ಲಿ ಯಾವ ರೀತಿಯಾಗಿ ಅನ್ಯಾಯ ಆಗ್ತಿದೆ ಅಂತ, ಅದೇ ರೀತಿ ಉತ್ತರ ಕರ್ನಾಟಕಕ್ಕೆ ಕೊಡ್ತಾ ಇರುವಂತಹ ಅನುದಾನದ ವಿಚಾರದಲ್ಲಿ, ಅದು ಕಲ್ಯಾಣ ಕರ್ನಾಟಕ ಅನುದಾನ ಆಗಿರ್ಬೋದು, ಉತ್ತರ ಕರ್ನಾಟಕದ ಅನುದಾನದ ವಿಚಾರದಲ್ಲೂ ಕೂಡ ಸರ್ಕಾರದಲ್ಲಿರುವಂತಹ ಹಲವು ಸಚಿವರುಗಳು ಕಮಿಷನ್ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡಿದರು. ಆದರೆ ಇವತ್ತು ಅದೇ ಶಾಸಕ, ಅದರಲ್ಲೂ ಭಾಳಷ್ಟು ಯುವ ಶಾಸಕ ನೇರವಾಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿರುವಂಥದ್ದು ನೋಡ್ತಾ ಇದ್ದರೆ ಖಂಡಿತವಾಗಿಯೂ ಈಗಿರುವಂತಹ ಈಗ ಮೂರೂ ಪಕ್ಷದಲ್ಲೂ ಕೂಡ ಯಾರೂ ಕಮಿಷನ್ ರಹಿತ ಶಾಸಕರು ಇಲ್ಲವಾ ಅನ್ನುವಂಥ ಒಂದು ಪ್ರಶ್ನೆಗಳು ಉಟ್ಕೊಳ್ಳುವಂಥದ್ದು ಸಹಜ. ಯಾಕಂತ ಹೇಳಿದ್ರೆ ಚಂದ್ರು ಲಮಾಣಿ ಅವರು ನೇರವಾಗಿ ಹಣ ಪಡೆಯುವಂಥ ಒಂದು ಸಂದರ್ಭದಲ್ಲಿ ಸಿಕ್ಕಿರೋದು, ಅದು ಒಬ್ಬ ಗುತ್ತಿಗೆದಾರರಿಂದ ನೇರವಾಗಿ ಹಣ ಪಡಿತಾ ಇದ್ದಾರೆ. ಅದರಲ್ಲೂ ಅವರದ್ದೇ ಆಸ್ಪತ್ರೆಯಲ್ಲಿ ಹಣ ಪಡಿತಾ ಇರುವಂಥದ್ದು ಇದು ಇರ್ಬೋದು, ಪ್ರೀ ಪ್ಲಾನ್ ಇರ್ಬೋದು. ಆದರೆ ಒಬ್ಬ ಶಾಸಕ ಗುತ್ತಿಗೆ ಕೆಲಸಕ್ಕೆ ಹಣ ಡಿಮ್ಯಾಂಡ್ ಮಾಡಿರೋದು ನಿಜ. ನಮಗೆ ಈಗ ಕಾಣಿಸ್ತಾ ಇರುವಂಥದ್ದು ಕೇವಲ 5 ಲಕ್ಷ. ಆದರೆ ಇದರ ಹಿಂದೆ ಎಷ್ಟು ದೊಡ್ಡ ಮಟ್ಟದ ಹಣ ಇತ್ತು ಗೊತ್ತಿಲ್ಲ. ಮೊನ್ನೆ ನೋಡಿದ್ರೆ ವಿಧಾನಸೌಧದಲ್ಲಿ ಸಚಿವರ ಕಚೇರಿಯಲ್ಲಿ 300 ಗ್ರಾಮ್ ಬಂಗಾರ, ಮತ್ತೊಂದು ಕಡೆ ತಿಮ್ಮಾಪುರ ಅವರ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಹಗರಣ ಆಗ್ತಿದೆ ಅನ್ನುವಂಥ ಒಂದು ಆರೋಪಗಳು. ಅಂದರೆ ರಾಜ್ಯದಲ್ಲಿ ಕಮಿಷನ್ ಇಲ್ಲದೆ ಸಾರ್ವಜನಿಕರ ಯಾವ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಗುತ್ತಿಗೆದಾರರು ಇದನ್ನು ಪದೇ ಪದೇ ಹೇಳ್ತಲೇ ಬರ್ತಿದ್ರು. ಗುತ್ತಿಗೆದಾರರು ಎಲ್ಲ ಪಕ್ಷದಲ್ಲೂ ಕೂಡ ಕಮಿಷನ್ ಇದೆ, ಎಲ್ಲ ಸರ್ಕಾರಗಳಲ್ಲೂ ಕೂಡ ಕಮಿಷನ್ ಇದೆ ಅಂತ. ಈಗ ಅದಕ್ಕೆ ತಕ್ಕಂತೆ ಗುತ್ತಿಗೆದಾರರ ಆರೋಪಕ್ಕೆ ತಕ್ಕಂತೆ ಆ ಆರೋಪ ಸಾಬೀತಾಗುವಂಥ ಒಂದು ರೀತಿಯಲ್ಲಿ BJPಯ ಶಾಸಕ ನೇರವಾಗಿ ರೆಡ್ ಹ್ಯಾಂಡ್ ಆಗಿ ಆ ಹಣವನ್ನು ಪಡೆಯುವಂಥ ಒಂದು ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿರೋದ್ರಿಂದ ಹೀಗಾಗಿ ಯಾರೂ ಕೂಡ ಸತ್ಯಚಂದ್ರರು ಇಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಬಿಂಬಿತ ಆಗಿದೆ. ಒಂದಂತೂ ಸ್ಪಷ್ಟ, ಇಷ್ಟು ದಿನಗಳ ಕಾಲ ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ವಿಚಾರ ಆಗಿರ್ಬೋದು, ಭ್ರಷ್ಟಾಚಾರದ ವಿಚಾರ ಆಗಿರ್ಬೋದು, ನೇರ ಆರೋಪವನ್ನು ಮಾಡ್ತಾ ಇದ್ದಂತಹ, ಗದಪ್ರಹಾರ ಮಾಡ್ತಾ ಇದ್ದಂತಹ BJPಗೆ ಇದು ದೊಡ್ಡ ಮಟ್ಟದ ಒಂದು ಸೆಟ್ ಬ್ಯಾಕ್ ಅಂತಲೇ ಹೇಳ್ಬೋದು. ನಾಳೆಯಿಂದ BJP ಅವರು ಕೂಡ ಕಮಿಷನ್ ಆಗಿರ್ಬೋದು, ಬೇರೆ ವಿಚಾರಗಳು ಮಾಡಿದಾಗ ಸಹಜವಾಗಿ ಸಿರಾಟಿ ಶಾಸಕ ಚಂದ್ರು ಲಮಾಣಿ ಅವರ ಬಗ್ಗೆ ಕಾಂಗ್ರೆಸ್ ಅವರು ಮಾತಾಡ್ತಾರೆ, ಅದೇ ರೀತಿ ಬೇರೆಯವರು ಕೂಡ ಮಾತಾಡ್ಬೋದು. ಹೀಗಾಗಿ ಸಿರಾಟಿ ಶಾಸಕ ಚಂದ್ರು ಲಮಾಣಿ ಅವರು ಸಿಕ್ಕಾಕೊಂಡಿರುವಂಥದ್ದು ಕೇವಲ ಸಿರಾಟಿ ಶಾಸಕ ಚಂದ್ರು ಲಮಾಣಿಗೆ ಅಷ್ಟೇ ಡ್ಯಾಮೇಜ್ ಅಲ್ಲ, ಇದು ರಾಜ್ಯ BJPಗೂ ಡ್ಯಾಮೇಜು. ಅದೇ ರೀತಿ ಭಾಳಷ್ಟು ಕೇಂದ್ರದಲ್ಲಿರುವಂತಹ ಪ್ರಮುಖ ನಾಯಕರು ಕೂಡ ಭ್ರಷ್ಟಾಚಾರದ ಬಗ್ಗೆ ಆಗಿಂದಾಗೆ ಕಾಂಗ್ರೆಸ್ ಅವರ ವಿರುದ್ಧ ಮಾತಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅವರು, ಅದರಲ್ಲೂ ಮುಂದೆ ಪಂಚರಾಜ್ಯಗಳ ಚುನಾವಣೆಯನ್ನು ಕೂಡ ಬರ್ತಿರೋದ್ರಿಂದ ಇಂತಹ ಒಂದು ಸಣ್ಣ ವಿಚಾರಗಳು ಕೂಡ ಇಡೀ ದೇಶಾದ್ಯಂತ ಚರ್ಚೆಗೆ ಕಾರಣ ಆಗುತ್ತೆ. ದೊಡ್ಡ ದೊಡ್ಡ ನಾಯಕರ ಕೈಯಲ್ಲೂ ಕೂಡ ಬಾಯಲ್ಲೂ ಕೂಡ ಇದನ್ನು ಏಳಿಸುವಂಥ ಒಂದು ಕೆಲಸ ಮಾಡುತ್ತೆ. ಯಾಕಂತ ಹೇಳಿದ್ರೆ ಇಂಥದ್ದೇ ಎಕ್ಸಾಂಪಲ್ಗಳನ್ನು ಹೇಳೋದಾದರೆ 2014ರ 2019ರ ಲೋಕಸಭಾ ಚುನಾವಣೆಗೆ ಮೋದಿಯವರು 2ನೇ ಬಾರಿ ಬಂದಾಗ ಅವರು ನೇರವಾಗಿ ಸಿದ್ದರಾಮಯ್ಯ ಅವರ ಸರ್ಕಾರ ವಿರುದ್ಧ ಆರೋಪ ಮಾಡಿದ್ದೇನಂತ ಹೇಳಿದ್ರೆ 10% ಸರ್ಕಾರ ಅಂತ. ಆಗಲೂ ಕೂಡ ಅದು ಇಡೀ ದೇಶಾದ್ಯಂತ ಚರ್ಚೆ ಆಯಿತು. ಅದಾದ ಬಳಿಕ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು BJP ಅವರ ವಿರುದ್ಧ 40% ಸರ್ಕಾರ ಅನ್ನುವಂಥ ಒಂದು ಆರೋಪವನ್ನು ಮಾಡಿದರು. ಇದು ಕೂಡ ಇಡೀ ದೇಶಾದ್ಯಂತ ಚರ್ಚೆ ಆಯಿತು. ಇಡೀ ದೇಶಾದ್ಯಂತ ಒಂದು ಟ್ರೆಂಡ್ ಸೆಟ್ ಮಾಡುವಂಥ ಒಂದು ರೀತಿಯಲ್ಲಿ ಹಾಗೂ ರಾಜ್ಯದಲ್ಲಿ BJPಯ ಅಧಿಕಾರವನ್ನು ಕಳ್ಕೊಳ್ಳೋದಕ್ಕೆ ಪ್ರಮುಖ ಕಾರಣ ಆಯಿತು. ಈಗ ಅದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರವೂ ಕೂಡ ಇತ್ತು. ಕಾಂಗ್ರೆಸ್ ಸರ್ಕಾರದಲ್ಲಿ ಹಲವು ಇಲಾಖೆಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥ ಒಂದು ಆರೋಪವನ್ನು BJP ಅವರು
ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ BJPಯ ಯುವ ಶಾಸಕ ರೆಡ್ ಹ್ಯಾಂಡ್ ಆಗಿ 5 ಲಕ್ಷ ನಗದು ಪಡೆಯುವಂಥ ಒಂದು ಸಂದರ್ಭದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಇದು ಕೇವಲ ಆ ಶಾಸಕನಿಗಷ್ಟೇ ಮುಜುಗರ ಅಲ್ಲ, ಇಡೀ BJPಗೆ ಮುಜುಗರ. ನಾಳೆಯಿಂದ ಇಂಥ ವಿಚಾರಗಳನ್ನು ಮಾತಾಡುವಂಥ ಒಂದು ಸಂದರ್ಭದಲ್ಲಿ ತಿರುಗೇಟು ಕೊಡುವಂಥ ಒಂದು ಕೆಲಸ ಕಾಂಗ್ರೆಸ್ ಅವರು ಮಾಡೋದಕ್ಕೆ ಈ ಆರೋಪ ಗುರಿಯಾಯಿತು ಅಂತಲೇ ಹೇಳ್ಬೋದು. ಜಸ್ಟ್ ಹೋಲ್ಡ್ ಮಾರುತಿ ಪಾವಗಡ, ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಮತ್ತೊಮ್ಮೆ ನಿಮ್ಮನ್ನು ಮಾತಾಡಿಸ್ತೀನಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಾಲಾಜಿ ಆಸ್ಪತ್ರೆ ಮೇಲೆ ಲೋಕಾಯುಕ್ತದವರು ದಾಳಿ ಮಾಡ್ತಾರೆ. ಬಿಜೆಪಿ ಶಾಸಕ ಚಂದ್ರು ಲಮಾಣಿಗೆ ಸೇರಿದಂತ ಬಾಲಾಜಿ ಆಸ್ಪತ್ರೆ ಅದು. ರಸ್ತೆಗೆ ತಡೆಗೋಡೆ ನಿರ್ಮಾಣ ಕಾಮಗಾರಿಯ ಗುತ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾಸ್ 1 ಗುತ್ತಿಗೆದಾರ ವಿಜಯ್ ಅನ್ನೋರು ಕಮಿಷನ್ ಆರೋಪವನ್ನ ಮಾಡ್ತಾರೆ. MLA ಚಂದ್ರು ಜೊತೆಗೆ ಇಬ್ಬರು PAಗಳು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಈಗ ಶಾಸಕರ ಮನೆ ಹಾಗೂ ಆಸ್ಪತ್ರೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಾಲಾಜಿ ಆಸ್ಪತ್ರೆ ಮೇಲೆ ದಾಳಿ ಮಾಡಿರೋದು. ಸೊ ಆ ಸಂದರ್ಭದಲ್ಲಿನೇ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. 5 ಲಕ್ಷ ರೂಪಾಯಿ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ರಸ್ತೆಗೆ ತಡೆಗೋಡೆ ನಿರ್ಮಾಣ ಕಾಮಗಾರಿಯ ಗುತ್ತಿಗೆ ವಿಚಾರ ನೋಡಿ. ಕ್ಲಾಸ್ 1 ಗುತ್ತಿಗೆದಾರ ವಿಜಯ್ ಅನ್ನೋರು ಕಮಿಷನ್ ಆರೋಪವನ್ನ ಮಾಡಿದ್ರು. MLA ಚಂದ್ರು ಜೊತೆಗೆ ಇಬ್ಬರು PAಗಳನ್ನು ಕೂಡ ಲೋಕಾಯುಕ್ತ ಪೊಲೀಸರು ಬಲೆಗೆ ಬೀಳಿಸಿದ್ದಾರೆ. ಶಾಸಕರ ಮನೆ ಹಾಗೂ ಆಸ್ಪತ್ರೆ ಮೇಲೆ ಲೋಕಾಯುಕ್ತದವರು ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿನೇ ತಗಲಾಕೊಂಡಿರೋದು ಲೋಕಾಯುಕ್ತ ಪೊಲೀಸರ ಕೈಗೆ. ಅದೇನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋ ಚಂದ್ರು ಲಮಾಣಿ, ಯುವ ಶಾಸಕ, ಬಿಜೆಪಿಯ ಯಂಗ್ ಲೀಡರ್. ಸೊ ಸಹಜವಾಗಿ ನಾವು ಮಾತನಾಡ್ತಾ ಇದ್ವಿ, ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಂತಹ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ 10% ಸರ್ಕಾರ ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಆರೋಪವನ್ನ ಮಾಡಿದ್ರು. ಈಗ ಇದು ನಿಜಕ್ಕೂ ಬಿಜೆಪಿಯವರನ್ನ ಬಹಳ ಮುಜುಗರಕ್ಕೀಡು ಮಾಡುವಂತ ಸನ್ನಿವೇಶ. ಎಸ್ ಮಾರುತಿ ಪಾವಗಡ, ನೀವು ಮಾತಾಡ್ತಾ ಇದ್ರಿ, ಈಗ ನಿಜಕ್ಕೂ ಈಗ ಬಿಜೆಪಿ ನಾಯಕರು ಹೆಂಗ್ ಮುಖ ಎತ್ಕೊಂಡು ಮಾತಾಡ್ತಾರೆ, ಹೆಂಗೆ ಧ್ವನಿ ಎತ್ತುತ್ತಾರೆ ಅನ್ನೋದೊಂದು ಪ್ರಶ್ನೆ. ಜೊತೆಗೆ ಈ ಸಂದರ್ಭದಲ್ಲಿ ಕೇವಲ ಶಾಸಕರನ್ನ ಮಾತ್ರ ವಶಕ್ಕೆ ಪಡೆದಿದ್ದಾರಾ, ಅವರ PAಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರಾ ಅಂತ? ಇಲ್ಲ, ಅಲ್ಲಿ ಸ್ಥಳದಲ್ಲಿದ್ದಂತಹ ಲೋಕಾಯುಕ್ತ ಪೊಲೀಸರು ರೈಡ್ ಮಾಡಿದಾಗ ಅಲ್ಲಿದ್ದಂತಹ ಶಾಸಕರು ಹಾಗೂ ಅವರ ಇಬ್ಬರ PAಗಳನ್ನು ಈಗ ವಿಚಾರಣೆಗೆ ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ನೀವು ಹೇಳಿದಂತೆ ಕೇವಲ ಶಾಸಕರಿಗಷ್ಟೇ ಇದು ಮುಜುಗರ ಅಲ್ಲ, ಶಾಸಕರು ಭಾಳಷ್ಟು ಗನಂದಾರಿ ಕೆಲಸ ಮಾಡಿದರೆ ಹೀಗಾಗಿ ಅವ್ರಿಗೆ ಮುಜುಗರ ಆಗೇ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಈಗ ಪಕ್ಷಕ್ಕೆ ದೊಡ್ಡ ಮುಜುಗರ, ಇದು ಒಬ್ಬ ಶಾಸಕರಿಗೆ ಅನ್ನೋದಕ್ಕಿಂತ ಕೂಡ ಒಂದು ಪಕ್ಷಕ್ಕೆ ಇದು ದೊಡ್ಡ ಮುಜುಗರ. ಹಿಂದೆ ಮಾಡಲ್ ವಿರೂಪಾಕ್ಷಪ್ಪ ಕೇಸ್ ಆಗಿರ್ಬೋದು, 2022ರಲ್ಲಿ ಅವ್ರ ವಿರುದ್ಧನೂ ಕೂಡ ಲೋಕಾಯುಕ್ತರು ರೈಡ್ ಮಾಡಿದಾಗ ಭಾಳಷ್ಟು ಅಕ್ರಮದ ಹಣ ಮನೆಯಲ್ಲಿತ್ತು ಅನ್ನುವಂಥದ್ದೇ ಗಂಭೀರವಾದಂಥ ಒಂದು ಆರೋಪ. ಇವತ್ತು ಕೂಡ ಆ ಪ್ರಕರಣ ನಡೀತಾ ಇದೆ. ಹಿಂಗೆ ನಾವು ರೆಕಾರ್ಡನ್ನು ನೋಡ್ತಾ ಹೋದಾಗ ವೈ ಸಂಪಂಗಿ ಅಂದರೆ 2008ರಲ್ಲಿ ಯಡಿಯೂರಪ್ಪ ಅವರು ಸರ್ಕಾರ ರಚನೆ ಆದ ಬಳಿಕ ಮೊದಲನೇದಾಗಿ ರಾಜ್ಯದಲ್ಲಿ ಒಬ್ಬ ಶಾಸಕ ನಗದು ಹಣ ಪಡೆಯುವಂಥ ಒಂದು ಸಂದರ್ಭದಲ್ಲಿ, ಅದರಲ್ಲೂ ಶಾಸಕರ ಭವನದಲ್ಲಿ LHಲ್ಲಿ ನೇರವಾಗಿ ಅವರ ಕೊಠಡಿಯಲ್ಲಿ ಅವರನ್ನು ವಶಕ್ಕೆ ಪಡೆಯುವಂಥ ಒಂದು ಕೆಲಸ ಮಾಡ್ತಾರೆ. ಲೋಕಾಯುಕ್ತರು ಒಬ್ಬ ಹಣವನ್ನು ಕೊಡುವಂಥ ಒಂದು ಸಂದರ್ಭದಲ್ಲಿ ಲೋಕಾಯುಕ್ತರು ನೇರವಾಗಿ ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯುವಂಥ ಒಂದು ಕೆಲಸ ಆಗುತ್ತೆ. ಇಂಥ ಘಟನೆಗಳು ನೋಡಿದಾಗ BJಪಿಯವರು ಹೊರ್ತಿಲ್ಲ, ಕಾಂಗ್ರೆಸ್ ಅವರು ಹೊರ್ತಿಲ್ಲ, JDS ಅವರು ಕೂಡ ಹೊರ್ತಿಲ್ಲ. ಇವತ್ತಿನ ರಾಜಕೀಯ ಹೆಂಗಿದೆ ಅಂತ ಹೇಳಿದ್ರೆ, ಕಮಿಷನ್ ತೆಗೆದುಕೊಳ್ಳದೇ ಇರುವ ಶಾಸಕರನ್ನು ನೋಡೋದೇ ಭಾಳ ಕಷ್ಟ. ಇದ್ರೆ ಇರ್ಬೋದೇನೋ, ಯಾರೋ ಇಬ್ಬರು ಇರ್ಬೋದೇನೋ, ಇಲ್ಲ ಒಂದು 5-6 ಜನ ಇರ್ಬೋದೇನೋ. ಬಹುತೇಕರು ಎಲ್ಲರೂ ಕೂಡ ಕಮಿಷನ್ ದಾರಿ ಹಿಡಿದಂತೆ ಕಾಣಿಸ್ತಿದೆ. ಅವರು ಬೇರೆ ಬೇರೆ ಕಾರಣಗಳು ಹೇಳ್ಬೋದು. ಆದರೆ ಇವತ್ತಿನ ಈ ಒಂದು ಲೋಕಾಯುಕ್ತರ ಬಲೆ ಏನು ಶಿರಾಟಿ ಶಾಸಕ ಚಂದ್ರು ಲಮಾಣಿ ಅವರು ಸಿಕ್ಕಾಕೊಂಡಿದ್ದಾರೆ, ಇದಂತೂ ಖಂಡಿತ ರಾಜ್ಯ BJಪಿಗೆ ದೊಡ್ಡ ಮುಜುಗರದ ವಿಚಾರ. ಯಾಕಂತ ಹೇಳಿದ್ರೆ ಬೆಳಗ್ಗೆ ಎದ್ದರೆ ಆರ್ ಅಶೋಕ್, ವಿಜೇಂದ್ರ ಆಗಿರ್ಬೋದು, ಚಲವಾದಿ ನಾರಾಯಣಸ್ವಾಮಿ ಅವರು ಆಗಿರ್ಬೋದು, ವಿಧಾನಸಭೆ ಒಳಗೆ, ವಿಧಾನ ಪರಿಷತ್ ಒಳಗೆ, ಹೊರಗಡೆ ಆಗಿರ್ಬೋದು, ಎಲ್ಲರೂ ಕೂಡ ಮಾತಾಡ್ತಾ ಇದ್ದದ್ದು ರಾಜ್ಯ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ, ಹಲವು ಇಲಾಖೆಗಳಲ್ಲಿ ಭಾಳಷ್ಟು ದೊಡ್ಡ ಮಟ್ಟದ ಒಂದು ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು. ಜೊತೆಗೆ ಮೊನ್ನೆ ನಡೆದಂತಹ ಅಧಿವೇಶನದಲ್ಲಿ ಇದೇ ಲಮಾಣಿಯವರು ಇಡೀ ರಾತ್ರಿ ವಿಜೇಂದ್ರ ಅವರ ಜೊತೆ ದೊಡ್ಡ ಒಂದು ಪ್ರೊಟೆಸ್ಟನ್ನು ಕೂಡ ಮಾಡಿದರು, ತಿಮ್ಮಾಪುರ ಅವರ ರಾಜೀನಾಮೆಯನ್ನು ಪಡಿಲೇಬೇಕು ಅಂತ. ಆದರೆ ಅವತ್ತು
ವಿರೋಧ ಮಾಡಿದಂತಹ ಚಂದ್ರು ಲಮಾಣಿಯವರು ಇವತ್ತು ರೆಡ್ ಹ್ಯಾಂಡ್ ಆಗಿ ಕಮಿಷನ್ ಹಣವನ್ನು ಪಡೆಯುವಂಥ ಒಂದು ಸಂದರ್ಭದಲ್ಲಿ ಎ ಗ್ರೇಡ್ ಗುತ್ತಿಗೆದಾರರಿಂದ 5 ಲಕ್ಷ ಲಂಚವನ್ನು ಪಡೆಯುವಂಥ ಒಂದು ಸಂದರ್ಭದಲ್ಲಿ ನೇರವಾಗಿ ಲೋಕಾಯುಕ್ತ ಪೊಲೀಸರವರನ್ನು ವಶಕ್ಕೆ ಪಡೆದಿದ್ದಾರೆ. ಹೀಗಾಗಿ ಈ ಘಟನೆ ಮುಂದಿನ ದಿನಗಳಲ್ಲಿ ರಾಜ್ಯ ಬಿ ಜೆ ಪಿಗೆ ದೊಡ್ಡ ಮುಜುಗರ ಅಂತಲೇ ಹೇಳ್ಬೋದು. ಈಗಷ್ಟೇ ರಾಜ್ಯ ಬಿ ಜೆ ಪಿ ಟೇಕ್ ಆಫ್ ಆಗ್ತಿತ್ತು ಅಂದರೆ ಭಾಳಷ್ಟು ಪ್ರತಿದಿನವೂ ಕೂಡ ಸಾಲು ಆರೋಪಗಳು ಸರ್ಕಾರದ ವಿರುದ್ಧ ಕೇಳಿಬರ್ತಿದ್ವು. ಅದನ್ನು ಯಶಸ್ವಿಯಾಗಿ ಬಳಸುವಂತಹ ಅದನ್ನು ಆ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಒಂದು ಜನಾಕ್ರೋಶವನ್ನು ಸೃಷ್ಟಿಸುವಂಥ ಒಂದು ಕೆಲಸ ರಾಜ್ಯ ಬಿ ಜೆ ಪಿಯ ನಾಯಕರು ಮಾಡುವಂಥ ಒಂದು ಸಂದರ್ಭದಲ್ಲಿ ಒಬ್ಬ ಬಿ ಜೆ ಪಿಯ ಶಾಸಕ, ಅದರಲ್ಲೂ ಮೊದಲನೇ ಬಾರಿ ಗೆದ್ದಿರುವಂತಹ ಒಂದು ಶಾಸಕ, ಅದರಲ್ಲೂ ವೈದ್ಯರಾಗಿರುವಂಥ ಒಂದು ಶಾಸಕ, ಭಾಳಷ್ಟು ದೊಡ್ಡ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ವೈದ್ಯರಾಗಿರುವಂಥ ಒಬ್ಬ ಶಾಸಕ ನೇರವಾಗಿ ಒಬ್ಬ ಗುತ್ತಿಗೆದಾರನಿಂದ ಕಮಿಷನ್ ಪಡೆಯುವಂಥ ಒಂದು ಸಂದರ್ಭದಲ್ಲಿ ಸಿಕ್ಕಾಕೊಂಡಿರುವಂಥದ್ದು ದೊಡ್ಡ ಮುಜುಗರ ಅಂತಲೇ ಹೇಳ್ಬೋದು ರಾಮ್.